Hello friends, welcome back to my YouTube channel. So UPSC 2025 ಒಂದು ರಿಸಲ್ಟ್ ಆಗಿರಬಹುದು, ಕಟ್ ಆಫ್ ರಿಲೀಸ್ ಆಗೈತಿ. ಸೊ ನಿಮಗೆಲ್ಲ ಗೊತ್ತಿರ್ತದ, ನೋಡಿರ್ತೀರಿ, ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡೀನಿ, ಚೆಕ್ ಮಾಡಿರ್ಬೋದು ನೀವು. ಸೊ 2025 ಒಳಗೆ 3 ಜನ ಟಾಪರ್ಸು ರ್ಯಾಂಕ್ 1, 2, 3 ಅವರ ಒಂದು ಮಾರ್ಕ್ಸ್ಗಳು ಎಷ್ಟೆಷ್ಟು ತಗೊಂಡಾರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ಡಿಟೇಲ್ಡ್ ಆಗಿ ಡಿಸ್ಕಷನ್ ಮಾಡೋನು. ಸೊ ದಟ್ ನಿಮಗೇನಂದ್ರೆ ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಬಹಳ ಬೆಸ್ಟ್ ಆಗಿ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಯಾವುದೇ ಒಂದು ಗುರಿ ಇರಲಿ, ನಿಮ್ಗೊಂದು ಟಾರ್ಗೆಟ್ ಇರಬೇಕಾಗ್ತದೆ. ಇವಾಗ ಪ್ರಿಲಿಮ್ಸ್ ಪರೀಕ್ಷೆ ಅಂದ ತಕ್ಷಣ ಎಷ್ಟು ಅಂಕ ತಗೊಂಡ್ರೆ ನಂದು ಕ್ಲಿಯರ್ ಆಗ್ತದ, ಅದಕ್ಕಿಂತ ಒಂದು 10-15 ಮಾರ್ಕ್ಸ್ಗಳನ್ನ ನೀವು ಹೆಚ್ಚು ಟಾರ್ಗೆಟ್ ಇಟ್ಕೋಬೇಕಾಗ್ತದ. ಸೊ ಈ ತರ ನಿಮ್ಗೆ ಮೇನ್ಸ್ ಒಳಗ, ಇಂಟರ್ವ್ಯೂ ಒಳಗೆ ಎಲ್ಲಾನು ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿಕ್ಕೆ ಒಂದು ಮೋಟಿವೇಶನ್ ಆಗ್ತದೆ ಅಂಡ್ ಒಂದು ಐಡಿಯಾ ಬರ್ತೈತೆ ಅಂತ ಹೇಳಿ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಸೊ ನನ್ನ ವಿಡಿಯೋಸು ನಿಮಗೆ ಇಷ್ಟ ಆಗತ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಆಲ್ ಇಂಡಿಯಾ ರ್ಯಾಂಕ್ ಟಾಪರ್ 1 ಯಾರದಾರಂದ್ರ ಅನುಜ್ ಅಗ್ನಿಹೋತ್ರಿ ಇವರಿದ್ದಾರೆ, ರಾಜಸ್ಥಾನದವರು. ಅವರ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಅವರೊಂದು ಪ್ರಿಪ್ರೇಷನ್ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಮಾತಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ 2026ಗೆ ಈ ಒಂದು ಕಟ್ ಆಫ್ ಮೇಲೆ ಎಷ್ಟು ಕ್ವಶನ್ನ ನೀವು ಸಾಲ್ವ್ ಮಾಡಬೇಕು, ಎಷ್ಟು ಅಂಕಗಳ ನಿಮ್ಮ ಒಂದು ಟಾರ್ಗೆಟ್ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ನಿಮ್ಮ ಪ್ರಿಪ್ರೇಷನ್ ಏನೈತಲ್ಲ ಸ್ಟ್ರಾಂಗ್ ಮಾಡ್ತಾ ಹೋಗ್ರಿ. ಇನ್ನು ನೋಡೋದಾದಂದ್ರೆ ಆಲ್ ಇಂಡಿಯಾ ರ್ಯಾಂಕ್ ಅನುಜ್ ಅಗ್ನಿಹೋತ್ರಿ ಇವರು ಫಸ್ಟ್ ರ್ಯಾಂಕ್ ಬಂದಾರ. ಎಸ್, ಈ ಒಂದು UPSC ರಿಸಲ್ಟ್ ಬಂದಾಗ ನಿಜವಾಗ್ಲೂ ಪ್ರಿಪ್ರೇಷನ್ ಮಾಡೋರಿಗೆಲ್ಲ ಒಂಥರ ಮೋಟಿವೇಶನ್ ಸಿಗ್ತದೆ. ಯಾಕಂದ್ರೆ ಈ ತರ ಒಂದು ಟಾಪರ್ಸ್ಗಳ ಒಂದು ಇಂಟರ್ವ್ಯೂ ಆಗಿರ್ಬೋದು, ಅವ್ರ ಫೋಟೋಸ್ ಆಗಿರ್ಬೋದು, ಅವ್ರ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿರ್ತಾವ. ಅದು ಎಲ್ಲೋ ಒಂದ್ ಕಡೆ ಒಂದು ಮೋಟಿವೇಶನ್ನ ನಿಮ್ಮೊಳಗ, ನಿಮ್ಮ ಪ್ರಿಪ್ರೇಷನ್ ಎಲ್ಲೋ ಲೇಜಿ ಆಗತ್ತೀರಿ ಅಂದಾಗ ಅಗೇನ್ ನಿಮ್ಮನ್ನ ಮತ್ತು ಪ್ರಿಪ್ರೇಷನ್ ಮಾಡಬೇಕು, ಆ ಒಂದು ಗೋಲ್ ಕಡೆ ನಿಮ್ಮ ಫೋಕಸ್ನ ಇನ್ನೂ ಜಾಸ್ತಿ ಮಾಡುವಲ್ಲಿ ಈ ಮೋಟಿವೇಶನ್ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ನೋಡೋದಾತಂದ್ರೆ ಒಂದು ಅಂಕಗಳು ಎಷ್ಟಿರ್ತಾವ ನೋಡೋದಾದ್ರೆ 275 ಇಂಟರ್ವ್ಯೂ ಇರ್ತದ ಆ್ಯಂಡ್ 1750 ನಿಮ್ದು ಮೇನ್ಸ್ ಪರೀಕ್ಷೆದು ಇರ್ತದ. ಇಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1 ಇವ್ರು ಎಷ್ಟು ತಗೊಂಡಾರು ಅಂಕಗಳನ್ನ ಅಂದ್ರೆ 867 ಅಂಕಗಳನ್ನ ಮೇನ್ಸ್ ಒಳಗೆ ತಗೊಂಡಾರ. ಇಂಟರ್ವ್ಯೂ ಒಳಗ 275 ಅಂಕಕ್ಕೆ ಇಂಟರ್ವ್ಯೂ ಇರ್ತದ. 204 ಅಂಕಗಳನ್ನ ತಗೊಂಡಾರ. ಇಷ್ಟು ಬೆಸ್ಟ್ ಸ್ಕೋರ್ ಅಂತ ಹೇಳ್ಬೋದು. 200 ಮೇಲೆ ಹೋದ್ರೆ ಬೆಸ್ಟ್ ಸ್ಕೋರ್ ಇಂಟರ್ವ್ಯೂ ಒಳಗ. ಸೊ ಹಿಂಗಾಗಿ ಮೇನ್ಸು ಮತ್ತು ಇಂಟರ್ವ್ಯೂ ಇವ್ರದೊಂದು ಅಂಕಗಳನ್ನ ನೋಡ್ರಿ. ಸೊ ಅವಾಗ ನಿಮಗೆ ಟಾರ್ಗೆಟ್ ಬರ್ತದ, GS 1 ಪೇಪರು 2, 3, 4 ಒಳಗೆ ನಾ ಎಷ್ಟು ಅಂಕಗಳನ್ನ ತಗೋಬೇಕು. ನಂದು GS ಕೆಲವ್ರದ್ದು ಹೆಂಗಿರ್ತದೆ ಅಂದ್ರೆ GS 1 ಒಂದು ಸಬ್ಜೆಕ್ಟ್ ಇರ್ತಾವಲ್ಲ ಅದೆಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗಂಗಿಲ್ಲ, ಅದು ಪುವರ್ ಇರ್ತದ, ವೀಕ್ ಇರ್ತದ. GS 2 ಪೇಪರ್ ಅವ್ರದ್ದು ಬಹಳ ಸ್ಟ್ರಾಂಗ್ ಇರ್ತದ. ಸೊ ಆ ಥರ ನೀವು ಎಲ್ಲೆಲ್ಲ ಸ್ಟ್ರಾಂಗ್ ಅದೇರಿ ಆ ಒಂದು ಪ್ಲಾನ್ ಮಾಡ್ಕೊಳ್ಳಿಕ್ಕೆ, ಸ್ಟ್ರಾಟಜಿ ರೆಡಿ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಈ ಒಂದಷ್ಟು ವಿಷಯಗಳು ಹೆಲ್ಪ್ ಆಗ್ತಾವ. ಇನ್ನು ಟೋಟಲಿ ಅಂಕಗಳು ಎಷ್ಟು ಇವ್ರದಂದ್ರೆ 1071 ಅಂಕಗಳನ್ನ ಇವ್ರು ತಗೊಂಡಾರು ಆಲ್ ಇಂಡಿಯಾ ರ್ಯಾಂಕ್ 1. ಓಕೆ, ಇವಾಗ ಆಲ್ ಇಂಡಿಯಾ ರ್ಯಾಂಕ್ 2 ಬಗ್ಗೆ ಮಾತಾಡೋದಾದ್ರೆ ರಾಜೇಶ್ವರಿ ಎಂ ಅಂತ ಹೇಳಿ 865 ಅಂಕಗಳನ್ನು ತಗೊಂಡಾರ. ಇವ್ರು ಮೇನ್ಸ್ ಒಳಗೆ ಎಷ್ಟು ತಗೊಂಡಾರ? 865. ಸೊ ಆಲ್ ಇಂಡಿಯಾ ರ್ಯಾಂಕ್ 1 ಎಷ್ಟು ತಗೊಂಡಾರು? 867. ಬರೀ 2 ಅಂಕ ಮೇನ್ಸ್ ಒಳಗೆ 2 ಅಂಕಗಳು ಫರಕ್ ಅದೈತಿ, 2 ಅಂಕ ಡಿಫ್ರೆನ್ಸ್ ಅದ. ಫಸ್ಟ್ ರ್ಯಾಂಕ್ ತಗೊಂಡಿದ್ದು 867 ಮೇನ್ಸ್ ಒಳಗ, ಈ ಸೆಕೆಂಡ್ ರ್ಯಾಂಕ್ದವ್ರು ತಗೊಂಡಿದ್ದು 865 ಅಂಕ. ಮೇನ್ಸ್ ಒಳಗೆ ಬರೀ 2 ಅಂಕದ ಡಿಫ್ರೆನ್ಸ್ ಇಂದ ರ್ಯಾಂಕ್ 2 ಬಂದಾರಂದ್ರೆ ಇಮ್ಯಾಜಿನ್ ಮಾಡ್ರಿ, ಮೇನ್ಸ್ ಹೇಳಿಕತ್ತೀನಿ. ದೆನ್ ಅಗೇನ್ ಮೂವಿಂಗ್ ಟು ಇಂಟರ್ವ್ಯೂ ಒಳಗೆ ಇವ್ರು ಎಷ್ಟು ತಗೊಂಡಾರಂದ್ರೆ 275ಕ್ಕೆ 202 ಅಂಕಗಳನ್ನು ತಗೊಂಡಾರ. ಸೊ ಇಂಟರ್ವ್ಯೂ ಒಳಗೂ ಇವರು 2 ಅಂಕ ಕಡಿಮೆ ಅದ ಇವರಿಗೆ ಕಂಪೇರ್ ಮಾಡಿದಾಗ. ಸೊ ಟೋಟಲ್ ಅಂಕ ನೋಡಿದಾಗ ಆಲ್ ಇಂಡಿಯಾ ರ್ಯಾಂಕ್ದು ಸೆಕೆಂಡ್ ಇವ್ರದ್ದು ರಾಜೇಶ್ವರಿ ಇವ್ರದ್ದು 1067 ಅಂಕಗಳನ್ನ ತಗೊಂಡಾರ. ಸೊ ನಿಮ್ಗೆ ಇಲ್ಲಿ ಗೊತ್ತಾಗತ್ತಿರ್ಬೋದು ಆಲ್ ಇಂಡಿಯಾ ರ್ಯಾಂಕ್ ಮತ್ತು ಆಲ್ ಇಂಡಿಯಾ ರ್ಯಾಂಕ್ 2 ಇವರಿಬ್ಬರ ಮಧ್ಯೆ ಅಂಕಗಳು ಎಷ್ಟು ಗ್ಯಾಪ್ ಅದಾವ? ಕೇವಲ 4. ಮೇನ್ಸ್ ಒಳಗೆ 2 ಅಂಕ, ಇಂಟರ್ವ್ಯೂ ಒಳಗೆ 2 ಅಂಕ. ಬರೀ 4 ಅಂಕಗಳಿಂದ ಇವರು ಸೆಕೆಂಡ್ ರ್ಯಾಂಕ್ ಬಂದಾರ. ಬಟ್ ಇಟ್ ಡಸಂಟ್ ಮ್ಯಾಟರ್ಸ್. ಓಕೆ, ಆಲ್ ಇಂಡಿಯಾ ರ್ಯಾಂಕ್ 2 ಬರೋದಾಗಿರ್ಬೋದು, 1 ಬರೋದಾಗಿರ್ಬೋದು, ಬೆಸ್ಟ್ ಅನ್ನ ಇದೆ. 2 ಬರೋದು ಏನು ಈಸಿ ಅಲ್ಲ. ಅಂಡ್ IAS ಪೋಸ್ಟ್ ಅಂತೂ ಸಿಗ್ತದ. ಸೊ ನಿಮ್ಗೆ ಜಸ್ಟ್ ಒಂದು ಐಡಿಯಾ ಇರಲಿ ಅಂತ ಶೇರ್ ಮಾಡ್ಲಿಕ್ಕೆ ಒಂದೊಂದು ಮಾರ್ಕ್ಸ್ ಒಳಗೂ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಎಷ್ಟೆಲ್ಲ ವ್ಯಾಲ್ಯೂ ಇರ್ತದ. ಯಾಕಂದ್ರೆ ಕೆಲವೊಮ್ಮೆ ನೀವು ನೆಗ್ಲಿಜೆಂಟ್ ಮಾಡ್ತಿರ್ತೀರಿ, ಅಲ್ಲಿ 2 ಕ್ವಶನ್ ಬರ್ತದ, ಅಲ್ಲಿ 1 ಮಾರ್ಕ್ಸ್ ಬರ್ತದ ಅಂತ ಹೇಳಿ. ಸೊ ಪ್ರತಿಯೊಂದು ಇಂಪಾರ್ಟೆಂಟ್ ಇರ್ತದ. ರ್ಯಾಂಕ್ ಬೇಕಾದಾಗ ಪಾಸ್ ಮಾಡೋದು ಅದು ಬೇರೆ, ಬಟ್ ರ್ಯಾಂಕ್ ಒಳ್ಳೆ ರ್ಯಾಂಕ್ ಬೇಕು, ನೀವು ಇಷ್ಟಪಟ್ಟಂತದ ಪೋಸ್ಟ್ ಬೇಕು ಅಂದಾಗ ಎಫರ್ಟ್ ಇನ್ನೂ ಜಾಸ್ತಿ ಬೇಕಾಗ್ತದ. ಇನ್ನ ಆಲ್ ಇಂಡಿಯಾ ರ್ಯಾಂಕ್ 3 ಇವ್ರ ಅಂಕ 864. ಆಕಾಶ್ ಅಂತ ಇವ್ರ ಹೆಸರು.
ಆಲ್ ಇಂಡಿಯಾ ರ್ಯಾಂಕ್ 3 ಬಂದಾರ, ಇವ್ರಿಗೆ 864 ಮೇನ್ಸ್ ಒಳಗೆ ತಗೊಂಡಾರ. ಸೊ ಆಲ್ ಇಂಡಿಯಾ ರ್ಯಾಂಕ್ 2 ಎಷ್ಟು 865, 3 ಎಷ್ಟು 864, ಒಂದೇ ಮಾರ್ಕ್ಸ್ ಮೇನ್ಸ್ ಒಳಗಾಗೇನ್. ಇನ್ನು ಇಂಟರ್ವ್ಯೂ ಒಳಗ ಇವರು 193 ಸ್ಕೋರ್ ಮಾಡ್ಯಾರ, ಟೋಟಲ್ ಮಾರ್ಕ್ಸ್ 1057. ಸೊ ಇಲ್ಲಿ ನಿಮಗೆ ಏನ್ ಗೊತ್ತಾಗತ್ತೈತೆ ಅಂದ್ರೆ ಆಲ್ ಇಂಡಿಯಾ ರ್ಯಾಂಕ್ 1071, 1071 ಅಂಕ ತಗೊಂಡಾರ. ರ್ಯಾಂಕ್ 2 1067 ಅಂಕ, ಅಂದ್ರೆ ಬರೀ 4 ಅಂಕಗಳ ಡಿಫ್ರೆನ್ಸ್ ಅದ. ಇನ್ನು ರ್ಯಾಂಕ್ 2 ಮತ್ತೆ 3 ಒಳಗೆ ಎಷ್ಟು ಅಂಕ ಡಿಫ್ರೆನ್ಸ್ ಐತಿ ಅಂದ್ರೆ 10 ಅಂಕಗಳ ಡಿಫ್ರೆನ್ಸ್ ಐತಿ. ಇವರು 1067 ತಗೊಂಡಾರು, ಇವರು 1057 ತಗೊಂಡಾರು. ಜಸ್ಟ್ 10 ಅಂಕಗಳೊಳಗೆ ಇವರು ಥರ್ಡ್ ರ್ಯಾಂಕ್ ಬಂದಾರ. ಸೊ UPSC ಕ್ಲಿಯರ್ ಮಾಡೋದಷ್ಟಲ್ಲ, ನೀವು ಒಳ್ಳೆ ರ್ಯಾಂಕ್ ಒಳಗೆ ಬಂದ್ರೆ ಅಷ್ಟೇ ನಿಮ್ಮ ಒಂದು ಇಷ್ಟದ ಪೋಸ್ಟ್ಗಳು ಸಿಗ್ತಾವ. ಸೊ ಯಾವಾಗೂ ನೀವು ಒಂದು ಪ್ರಿಪ್ರೇಷನ್ ಮಾಡುವಾಗ ನಾ ಆಲ್ ಇಂಡಿಯಾ ರ್ಯಾಂಕ್ 1 ಆಗ್ತೀನಿ 2 ಆಗ್ತೀನಿ, ಇದೇ ತರ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಂತ ಪ್ರಿಪ್ರೇಷನ್ ನ ಮಾಡ್ಕೊಡ್ರಿ. ಅಟ್ಲೀಸ್ಟ್ ಅಲ್ಲಿ ರೀಚ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ 2, 3, 5 ಈ ತರ ರ್ಯಾಂಕ್ ಒಳಗೆ ಬರ್ತೀರಿ, ಇಲ್ಲ ಅಟ್ಲೀಸ್ಟ್ ಕ್ಲಿಯರ್ ಮಾಡ್ತೀರಿ. ಬಟ್ ಯಾವಾಗ ನೀವು ಈ ಮೈಂಡ್ ಸೆಟ್ ಇಂದ ಎಂಟ್ರಿ ಕೊಡ್ತೀರಿ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಒಳಗ, ಅಥವಾ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಿ, ಲೈಕ್ ಪಾಸ್ ಆದ್ರೆ ಸಾಕು, ಯಾವ್ದೋ ಒಂದು ಪೋಸ್ಟ್ ಸಿಕ್ಕರೆ ಸಾಕು, ಗ್ರೂಪ್ A, B ಯಾವ್ದು ಸಿಕ್ಕರು ಓಕೆ, ಈ ತರ ನೀವೇನಾರ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಪಾಸ್ ಆಗೋದು ಕೂಡ ಡೌಟ್ ಆಗ್ತದೆ. ಸೊ ಟಾರ್ಗೆಟ್ ಹೈ ಇರ್ಲಿ, ಯಾಕಂದ್ರೆ ಟಾರ್ಗೆಟ್ ಹೈ ಇದ್ದಾಗ ನಿಮ್ಗೆ ಗೊತ್ತಿರ್ತದ ಆಲ್ ಇಂಡಿಯಾ ರ್ಯಾಂಕ್ 1 ತಗೋಬೇಕಂದಾಗ ಪ್ರಿಪ್ರೇಷನ್ ಇನ್ನೂ ಜಾಸ್ತಿ ಇರಬೇಕು, ಎಲ್ಲ ಒಂದು ಪೋರ್ಷನ್ ಮೇಲೂ ಫೋಕಸ್ ಕೊಡಬೇಕು, ಎಲ್ಲ ಸಿಲೆಬಸ್ ನ ಕವರ್ ಮಾಡಬೇಕು, ಯಾವ್ದನ್ನು ಇಗ್ನೋರ್ ಮಾಡಬಾರ್ದು. ಯಾಕಂದ್ರೆ ನಿಮಗೆ ಪೋಸ್ಟ್ ಬಗ್ಗೆ ಗೊತ್ತಿರ್ತದ, ರ್ಯಾಂಕ್ ಬಗ್ಗೆ ಗೊತ್ತಿರ್ತದ ಅಂದಾಗ ನೀವು ಜಾಸ್ತಿ ಅಲರ್ಟ್ ಇರ್ತೀರಿ, ಜಾಸ್ತಿ ಟೈಮ್ ನ ಹಾಳು ಮಾಡಂಗಿಲ್ಲ. ಸೊ ಹಿಂಗಾಗಿ ಟಾರ್ಗೆಟ್ ನ ಹೈ ಇಟ್ಕೊಡ್ರಿ. ನೆಕ್ಸ್ಟ್ ವಿಡಿಯೋಸ್ ಒಳಗ ಇನ್ನೂ UPSC ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುವಂತ ಅಂಡ್ ಮೋಟಿವೇಶನ್ ಸಿಗುವಂತ ವಿಡಿಯೋಸ್ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.